ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ITRಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಾವು ಕಳೆದ ಸಂಚಿಕೆಗಳಲ್ಲಿ ನೀಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಮುಖ್ಯವಾಗಿ ಬಹಳ ಜನ ಏನಾಗಿದ್ರೆ ಒಂದು ಸೈಟನ್ನು ಖರೀದಿ ಮಾಡ್ತಾ ಇರ್ಬೋದು ಅಥವಾ ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ತಾ ಇರ್ಬೋದು. ಅಂಥ ಸಂದರ್ಭಗಳಲ್ಲಿ TDS ಯಾವ ರೀತಿಯಲ್ಲಿ ಕಟ್ಟಾಗುತ್ತೆ, ಅದರ ಜವಾಬ್ದಾರಿ ಯಾರಿಗಿರುತ್ತೆ, ಅಥವಾ TDS ರಿಫಂಡ್ ಆಗುತ್ತಾ, ಈ ರೀತಿ ಎಲ್ಲ ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜೊತೆಗೆ ಅಡ್ವಾನ್ಸ್ ಟ್ಯಾಕ್ಸ್ ಬಗ್ಗೆಯೂ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಸಾಕಷ್ಟು ಮಾಹಿತಿಯನ್ನು ಮಾರ್ಗದರ್ಶನ ನೀಡಲಿಕ್ಕೆ ಕೆ ಮಂಜುನಾಥ್ ಅವರು, ಆದಾಯ ತೆರಿಗೆ ಸಲಹೆಗಾರರು, ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಸರ್. ಈ ಹಿಂದಿನ ಸಂಚಿಕೆಗಳ ಸಾಕಷ್ಟು ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ, ನೀವು ಕೊಟ್ಟಿದ್ದೀರಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಮುಖ್ಯವಾಗಿ ಈ ಸೈಟ್ ಅಥವಾ ಫ್ಲ್ಯಾಟ್ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ TDS ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಿ ಅಂತ. ಖಂಡಿತ ಸರ್. ಇವಾಗ ನೋಡಿ, ಯಾವುದೇ ಸೈಟ್ ಆಗಲಿ ಅಥವಾ ಒಂದು ಪ್ರಾಪರ್ಟಿ ಬಿಲ್ಡಿಂಗ್ ಆಗಲಿ ಅಪಾರ್ಟ್ಮೆಂಟ್ ಆಗಲಿ, ಅದನ್ನು ಮಾರಿದಾಗ ಅದ್ರ ಮೇಲೆ TDSನ್ನು ಹಿಡಿಯೋವಂಥ ರೆಸ್ಪಾನ್ಸಿಬಿಲಿಟಿ ಬೈಯರ್ ಅಂದರೆ ತೊಗೊಳ್ಳೋರಿಗಿರುತ್ತೆ. ಅವ್ರಿಗೇನದು ಎಕ್ಸ್ಪೆನ್ಸಸ್ ಅಲ್ಲ, ಯಾಕಂದರೆ ಸೆಲ್ಲರ್ಗೆ ಅವರು ಏನು ಮಾರಾಟ ಮಾಡೋರಿಗೆ ಕೊಡ್ತಾರೆ ಅಮೌಂಟು, ಅದರ ಮೇಲೆ ಹಿಡಿದು ಗೌರ್ಮೆಂಟಿಗೆ ಕಟ್ಟಿ ಉಳಿದ ಅಮೌಂಟನ್ನು ಮಾತ್ರ ಅವರು ಕೊಡಬೇಕಾಗುತ್ತೆ. ಸೊ ಅದರಿಂದ ಯಾವುದೇ ಪರ್ಚೇಸರ್ ಅಥವಾ ಬೈಯರ್ ಅಥವಾ ತೊಗೊಳ್ಳೋರು ಖರೀದಿದಾರರಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಇದು ಎಕ್ಸ್ಟ್ರಾ ಬರ್ಡನ್ ಅಲ್ಲ, ಏನಲ್ಲ, ಅವರ ದುಡ್ಡೇನಲ್ಲ. ಅದು ಮಾರಾಟ ಮಾಡೋರು ಏನು ಸೆಲ್ಲರ್ ಇದ್ದಾರೆ ಅವ್ರ ಅಮೌಂಟಲ್ಲಿ ಹಿಡಿತಾ ಇದ್ದಾರೆ. ಇಲ್ಲಿ ಇತ್ತೀಚೆಗೆ ಒಂದು 5-6 ವರ್ಷಗಳಿಂದ ಬಂದಂಥ ಸೆಕ್ಷನ್ಸ್ ಸರ್ ಇದು. ಯಾವುದೇ ಪ್ರಾಪರ್ಟಿ ವ್ಯಾಲ್ಯೂ 50 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದಾಗ ಈ ಸೆಕ್ಷನ್ ಅಪ್ಲಿಕಬಲ್ ಆಗುತ್ತೆ. ಅಲ್ಲಿ ಮಾರೋ ವ್ಯಕ್ತಿಯ ಒಂದು ಸ್ಟೇಟಸ್ಸು ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಈ ಎಷ್ಟು % ಡಿಡಕ್ಟ್ ಆಗಬೇಕಂತ. ಈಗ ಮಾರುವಂಥ ವ್ಯಕ್ತಿ, ತಗೊಳ್ಳೋ ವ್ಯಕ್ತಿ ಸ್ಟೇಟಸ್ ಅಲ್ಲ, ಮಾರುವ ಸೆಲ್ಲರ್ ಸ್ಟೇಟಸ್ ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅಂತ ಬರುತ್ತೆ. ನಿವಾಸಿ ಭಾರತೀಯರ, ಅನಿವಾಸಿ ಭಾರತೀಯರ. ನಿವಾಸಿ ಭಾರತೀಯರಾಗಿದ್ದರೆ, ರೆಸಿಡೆಂಟ್ ಆಗಿದ್ದಾಗ 1% %1 ಏನು ಮೌಲ್ಯ ಇದೆ ನೀವು ಮಾರಾಟ ಮಾಡ್ತಾ ಇರೋದು, ಅದರ ಒಂದು TDSನ್ನು ಅವರು ಹಿಡಿದು ಗೌರ್ಮೆಂಟ್ಗೆ ರೆಮಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ರಿಜಿಸ್ಟ್ರೇಷನ್ ಟೈಮಲ್ಲಿ ಸಬ್ ರಿಜಿಸ್ಟ್ರೇಷನ್ಗೆ ತೊಗೊಂಡೋಗಿ ಕೊಡಬೇಕು. ಯಾಕಂದರೆ ಇಲ್ಲಿ ಸಬ್ ರಿಜಿಸ್ಟ್ರಾರ ಒಂದು ಪಾತ್ರ ಮತ್ತು ಜವಾಬ್ದಾರಿಯೂ ತುಂಬ ಇದೆ. ಅದು ಡಿಡಕ್ಟ್ ಆಗಿಲ್ಲ TDS ಕರೆಕ್ಟಾಗಿ ಅಂದರೆ ಈ ಶುಡ್ ಎನ್ಶೂರ್, ಬಿಕಾಸ್ ಈಸ್ ಆಲ್ಸೋ ಲಯಬಲ್ ಟು ಡೂ ದಟ್. ಆದ್ದರಿಂದ 1% TDSನ್ನು ಹಿಡಿದು ಅದನ್ನು ಗೌರ್ಮೆಂಟ್ ಅಥವಾ ಏನು ಆದಾಯ ತೆರಿಗೆಗೆ ಕಟ್ಟಿ ಉಳಿದ 99% ಏನಿದೆ ಅದನ್ನು ಮಾತ್ರ ಅವರು ಸೆಲ್ಲರ್ಗೆ ಮಾರಾಟ ಮಾಡಬೇಕು, ಸೆಲ್ಲರ್ಗೆ ಪಾವತಿ ಮಾಡಬೇಕು. ಇದಕ್ಕಾಗಿ ಕೆಲವು ಫಾರ್ಮಾಲಿಟೀಸು ಇದೆ. 26QB ಅಂತ ಒಂದು ಫಾರಮ್ ಬರುತ್ತೆ ಸರ್. 26QB ಫಾರಮನ್ನು ಅವರು ಫಸ್ಟು ಜನ್ರೇಟ್ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಹೋಗಿ. 26QB ಫಾರಮಲ್ಲಿ ಎಲ್ಲ ಒಂದು ಮಾಹಿತಿ ಇರುತ್ತೆ. ಯಾರು ಸೆಲ್ಲರ್ ಯಾರಿದೆ, ಮಾರಾಟ ಮಾಡೋರು ಯಾರು, ತಗೋತಾ ಇರೋರು ಯಾರು, ಅದು ಜಾಯಿಂಟ್ ಪ್ರಾಪರ್ಟಿ, ತಗೊಳ್ಳೋರು ಜಾಯಿಂಟಾಗಿ ತಗೋತಾ ಇದ್ದಾರಾ, ಮಾರಾಟ ಮಾಡೋರು ಜಾಯಿಂಟಾಗಿ ಮಾಡ್ತಾ ಇದ್ದಾರಾ, ಅಥವಾ ಎಲ್ಲ, ಮತ್ತು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅದರ ಒಂದು ಅಗ್ರಿಮೆಂಟ್ ಡೇಟ್ ಏನು, ವ್ಯಾಲ್ಯೂ ಏನು, ಅದರ ಅಡ್ರೆಸ್ ಏನು, ಎಲ್ಲನೂ ಜನ್ರೇಟ್ ಮಾಡಿ ಅದು 26QB ಜನ್ರೇಟ್ ಆದಮೇಲೆ ಆ ಅಮೌಂಟನ್ನು ಪೇ ಮಾಡಿ 26QB ಮತ್ತು 1% ಕಟ್ಟಿರೋ ಅಂಥ TDS ಚಲನ್ ಏನಿದೆ ಅದನ್ನು ಅವರು ಯಾವುದೇ ರಿಜಿಸ್ಟ್ರೇಷನ್ ಟೈಮಲ್ಲಿ ಸಬ್ ರಿಜಿಸ್ಟ್ರಾರ್ ಅಥವಾ ಸಂಬಂಧಪಟ್ಟವರಿಗೆ ಅದನ್ನು ಹಾಜರುಪಡಿಸಬೇಕಾಗತ್ತೆ. ಅದೇ ರೀತಿ ಮಾರ್ತಾ ಇರೋರು ಏನಾದರೂ ಅನಿವಾಸಿ ರೆಸಿಡೆಂಟ್ ಆಗಿದ್ದರೆ, ನಾನ್ ರೆಸಿಡೆಂಟ್ ಆಗಿದ್ದರೆ 1% ಅಲ್ಲ, ಅವ್ರಿಗೆ ಸ್ವಲ್ಪ ತೆರಿಗೆ ಒಂದು TDS ರೇಟ್ ಹೆಚ್ಚಿಗೆ ಆಗುತ್ತೆ. ಮೊದಲೆಲ್ಲ ಅದು ತುಂಬ 20% ಇತ್ತು, ಈಗ 12.5% ಮಾಡಿದ್ದಾರೆ. ಬರೀ 12.5% ಬರೀ TDS ಅಷ್ಟೇ. ಅದ್ರ ಮೇಲೆ ಪುನಃ ಸರ್ಚಾರ್ಜ್ ಅಂತ ಬರುತ್ತೆ. 50 ಲಕ್ಷಕ್ಕಿಂತ ಹೆಚ್ಚಿಗೆ ಏನಾದರೂ ಅಮೌಂಟ್ ಇದ್ದರೆ 10% ಆಫ್ ದಿ ವ್ಯಾಲ್ಯೂ ಅಲ್ಲ, 10% ಆಫ್ ದಿ TDS ವಿಲ್ ಬಿ ಸರ್ಚಾರ್ಜ್. ಅದೇ ಥರ 50 ಲಕ್ಷಕ್ಕಿಂತ 1 ಕೋಟಿ ಇದ್ದರೆ 15%. ಸೊ ಈ ಥರ ಎಲ್ಲ ಮಾಡಿಕೊಂಡು ಅವರು ಇವೆರಡೂ ಅಮೌಂಟನ್ನು ಸೇರಿ ಬಂದಂಥ ಅಮೌಂಟಿನ ಮೇಲೆ 4% ಎಜುಕೇಷನ್ ಸೆಸ್ ಎಲ್ಲ ಡಿಡಕ್ಟ್ ಮಾಡಿ ಅನಿವಾಸಿ ಭಾರತೀಯರಿಂದ TDS ಡಿಡಕ್ಟ್ ಮಾಡಬೇಕಾಗತ್ತೆ. ಸೊ ಇದು TDS. ಯಾವುದೇ ಒಂದು ಇದರಲ್ಲಿ ಇನ್ನೂ ಒಂದು ತುಂಬ ಪ್ರಮುಖ ಮಾಹಿತಿ ಮತ್ತು ತುಂಬ ಜನ ತಪ್ಪು ಮಾಡ್ತಾ ಇರೋದು, ಒಬ್ಬ ಬಿಲ್ಡರ್ಸ್ ಅಥವಾ ಒಬ್ಬ ಡೆವಲಪರ್ಸ್ಗಳ ಹತ್ರ ನೀವೇನೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ನೀವು ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾ ಇರ್ತೀರ. 5 ಇನ್ಸ್ಟಾಲ್ಮೆಂಟ್ ಆಗ್ಬೋದು, 10 ಇನ್ಸ್ಟಾಲ್ಮೆಂಟ್ ಮಾಡ್ಬೋದು. ಕೊನೆ ಇನ್ಸ್ಟಾಲ್ಮೆಂಟಲ್ಲಿ ಆ ವರ್ಕ್ ಕಂಪ್ಲೀಟ್ ಆದಮೇಲೆ ಉಳಿದ ಅಮೌಂಟನ್ನು ಕಟ್ಟಿ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೋತೀರ. ಅಂಥ ಸಂದರ್ಭದಲ್ಲಿ ನೀವು ಪ್ರತಿ ತಿಂಗಳು ಪ್ರತಿ ಇನ್ಸ್ಟಾಲ್ಮೆಂಟ್ ನೀವೇನು ಕಟ್ತೀರಾ ಅದು ಪ್ರತಿ ಇನ್ಸ್ಟಾಲ್ ಮೇಲೂ 1% TDSನ್ನು ಹಿಡಿಬೇಕು. ಆ 1%ನ್ನು ರೆಮಿಟ್ ಮಾಡಲೇಬೇಕು. ತುಂಬ ಜನ ತುಂಬ ಫೇಲ್ಯೂರ್ ಆಗ್ತಾ ಇರೋದು ಇಲ್ಲೇ. ಅದು ಯಾವುದೇ ಫೈನಲ್ ಆಗಿ ತುಂಬ ಜನಕ್ಕೆ ಮಾಹಿತಿ ಇರೋದಿಲ್ಲ, ರಿಜಿಸ್ಟ್ರೇಷನ್ ಟೈಮಲ್ಲೇ ಗೊತ್ತಾಗೋದು ಇದು. ಆದ್ದರಿಂದ ಪ್ರತಿ ಅವರು ಏನು ಬುಕ್ಕಿಂಗ್ ಟೈಮಿಂದ ಶುರುವಾಗಿ ಪ್ರತಿ ಇನ್ಸ್ಟಾಲ್ಮೆಂಟ್ ಏನು ಬಿಲ್ಡರ್ ಅಥವಾ ಡೆವಲಪರ್ಸ್ಗೆ ಕೊಡ್ತಾರೆ, ಆ ಪ್ರತಿ ಕೊಟ್ಟಂಥ ಪ್ರತಿ ಅಮೌಂಟಿನ ಮೇಲೂ 1% TDSನ್ನು ಹಿಡಿಲೇಬೇಕು ಸರ್.
ಸರ್ ಇವಾಗ ಇದು ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ತಾವು ಹೇಳಿದ್ರೆ 1% TDS ಅಪ್ಲೈ ಆಗುತ್ತೆ ಅನ್ನೋದು. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇರುತ್ತೆ ಅಂದರೆ ಈ TDS ಕಟ್ ಆಗುವಂಥದ್ದು ರಿಫಂಡ್ ಆಗುತ್ತಾ ಅನ್ನೋದು ಪ್ರಶ್ನೆ ಇರುತ್ತೆ. ಇದಕ್ಕೆ ಏನು ಹೇಳ್ತೀವಿ ಸರ್? ಇದರಲ್ಲಿ ಎರಡೂ ಥರದ ಒಂದು ಚಾನ್ಸಸ್ಸು ಇರುತ್ತೆ, ಸಂದರ್ಭನೂ ಇರುತ್ತೆ. ಒಂದು, ಫಸ್ಟ್ ಇವ್ರಿಗೆ ನೀವೇನು 1% TDS ಟೋಟಲ್ ವ್ಯಾಲ್ಯೂನಲ್ಲಿ ಇಡಿದ್ರಿ, ಅದಕ್ಕೆ 1% TDS ಅವ್ರ ಅಕೌಂಟ್ ಕ್ರೆಡಿಟ್ ಆಗಿರುತ್ತದೆ. ಅವ್ರ IT ಫೈಲಿಂಗ್ ಮಾಡುವಾಗ ಎರಡೂ ಥರದ ಸಂದರ್ಭನೂ ಬರುತ್ತೆ. ಒಂದು, ಅವ್ರು ಮಾರಿದಂಥ ಟೋಟಲ್ ಸೇಲ್ಗೆ ಅಷ್ಟು ಏನು ಕ್ಯಾಪಿಟಲ್ ಗೇನ್ ಅಂತ ಆಗೋದಿಲ್ಲ, ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್, ಆ ಸೈಟ್ ಸುಮ್ಮನೆ ಬಂದಿರೋದಿಲ್ಲ ಅಲ್ವಾ. ಈಗ 50 ಲಕ್ಷದ ಸೈಟ್ ನೀವು ಮಾರಿದ್ದಾರೆ ಅಂದರೆ ಅದನ್ನು ಯಾವತ್ತಾದರೂ ಎಷ್ಟೋ ಕೊಟ್ಟು ತೊಗೊಂಡೇ ಇರ್ತಾರಲ್ಲ. ಅದು ಆ ತಗೊಂಡಂಥ ಅಮೌಂಟು ಯಾವಾಗ ತೊಗೊಂಡಿದ್ದಾರೆ, ಎಷ್ಟು ವರ್ಷಕ್ಕೆ ತೊಗೊಂಡಿದ್ದಾರೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಲ್ಲ ನೋಡಿ, ಅದು ಓವರಾಲು ಸೇಲ್ ಪ್ರೊಸೀಡ್ಸಲ್ಲಿ ಬರೀ ಕಾಸ್ಟ್ ಆಫ್ ಅಕ್ವಿಸಿಷನ್ನು ನೋಡೋದಿಲ್ಲ ನಾವು. ಉದಾಹರಣೆಗೆ ಈ ಸೈಟನ್ನು ತೊಗೊಂಡಿರೋದು ನೀವು 10 ವರ್ಷಗಳ ಹಿಂದೆ, ಈಗ 50 ಲಕ್ಷಕ್ಕೆ ಮಾರಿರೋ ಸೈಟನ್ನು ನೀವು 10 ವರ್ಷಗಳ ಹಿಂದೆ 20 ಲಕ್ಷಕ್ಕೆ ತೊಗೊಂಡಿದ್ದೀರಾ. ಹಂಗಂದ ತಕ್ಷಣ ಬ್ಲೈಂಡ್ ಆಗಿ 50 ಲಕ್ಷದಲ್ಲಿ 20 ಲಕ್ಷ ಕಳೆದು 30 ಲಕ್ಷ ಕ್ಯಾಪಿಟಲ್ ಗೇನ್ ಅಂತ ಮಾಡೋದಿಲ್ಲ. 10 ವರ್ಷದ 20 ಲಕ್ಷ ಇವಾಗನ ಎಷ್ಟು ಲಕ್ಷಕ್ಕೆ ಸಮ ಅಂತ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಬರುತ್ತೆ, ಅದರಲ್ಲಿ ಕನ್ವರ್ಟ್ ಮಾಡಿ ಅದು 30 ಲಕ್ಷ ಆಗ್ಬೋದು, 28 ಲಕ್ಷ ಆಗ್ಬೋದು. ಸೊ ಫ್ರಮ್ 50 ಲ್ಯಾಕ್ಸ್ ನಾವು 20 ಲಕ್ಷ ಕಳೆಯೋ ಬದಲು 28 ಲಕ್ಷ ಕಳಿತೀವಿ. ಆಗ ಏನು ಕಾಸ್ಟ್ ಆಫ್ ಅಕ್ವಿಸಿಷನ್ನು ಉಳಿದು ಕ್ಯಾಪಿಟಲ್ ಗೇನ್ ಆಗುತ್ತೆ. ಆ ಥರ ಕ್ಯಾಪಿಟಲ್ ಗೇನು ಬಂದಂಥದ್ದು ಬೇರೆ ಯಾವುದೂ ಇನ್ಕಮ್ ಇಲ್ಲದೆ, ಅವ್ರದ್ದು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಒಳಗಡೆನೇ ಇದ್ದರೆ ಅವರ ಇನ್ಕಮ್ಮು, ಬೇರೆ ಯಾವುದೂ ಇನ್ಕಮ್ ಇಲ್ಲದೆ, ಅಂಥ ಸಂದರ್ಭದಲ್ಲಿ ಈ 1% ಏನಿದೆ ಅವ್ರಿಗೆ ರೀಫಂಡ್ ಆಗುತ್ತೆ. ಬಟ್ ಮೆಜಾರಿಟಿ ಕೇಸಸ್ ನಾನು ನೋಡಿದಂಥ ಮತ್ತು ನಾನು ಫೈಲ್ ಮಾಡಿಕೊಟ್ಟಿರೋ ಕೇಸಲ್ಲಿ ನೀವು ಹಿಡಿದಿರೋದು ಬರೀ 1% ಅಲ್ವಾ. ಆದರೆ ಇಂಥ ಸಂದರ್ಭದಲ್ಲಿ ಕ್ಯಾಪಿಟಲ್ ಗೇನೇ ಒಂದು 10 ಲಕ್ಷ 8 ಲಕ್ಷ ಬಂದರೆ ಅದ್ರ ಮೇಲೆ 20%. ಸೊ ನೀವೇ ಅಡಿಷನಲಾಗಿ ಕಟ್ಟಿ ಫೈಲ್ ಮಾಡಬೇಕಾಗತ್ತೆ. ನೀವು ಕಟ್ಟೋ ಅಮೌಂಟ್ಗೆ 1% ಅವ್ರು ಏನು ಹಿಡಿದಿದ್ದಾರೆ ಕಡಿಮೆ ಆಗುತ್ತೆ ಅಷ್ಟೇ. ಇದು ರೀಫಂಡ್ ಬರೋದಿಲ್ಲ ಮೋಸ್ಟ್ ಆಫ್ ದಿ ಕೇಸ್ಗಳಲ್ಲಿ. ತುಂಬ ವಿರಳ ಕೇಸ್ಗಳಲ್ಲಿ ಮಾತ್ರ ಈ 1% ರೀಫಂಡ್ ಆಗುತ್ತೆ ಅಷ್ಟೇ. ಸರ್ ಇವಾಗ ಅಡ್ವಾನ್ಸ್ ಟ್ಯಾಕ್ಸ್ ಬಗ್ಗೆ ಏನು ಹೇಳ್ತೀರಿ ಅಂತ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇದೆಯಾ? ಎಸ್ ಸರ್. ಈಗ ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ನೋಡಿ, ಪ್ರತಿ ವರ್ಷದಲ್ಲೂ ತುಂಬ ಜನ ಅಡ್ವಾನ್ಸ್ ಟ್ಯಾಕ್ಸನ್ನು ಸರಿಯಾಗಿ ಕಟ್ಟದೇ ಇರೋದ್ರಿಂದ ಅದು ಫೈಲಿಂಗ್ ಮಾಡೋ ಟೈಮಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅವರಿಗೆ ಎರಡೂ ಸೆಕ್ಷನಲ್ಲಿ, 234B ಮತ್ತು 234C ಅಂತ. ಇದೇನು 234B ಮತ್ತು ಅದಲ್ಲದೆ 234 ಏನು ಬರುತ್ತೆ, 234ಗೆ ರಿಟರ್ನ್ಸನ್ನು ಲೇಟಾಗಿ ಫೈಲ್ ಮಾಡೋದ್ರಿಂದ ಬರೋದು, ಅಲ್ಲಿ ಪೇಮೆಂಟ್ ವಿಷಯ ಬರೋದಿಲ್ಲ. 234B ಮತ್ತು C ಕಂಪ್ಲೀಟ್ಲಿ ಪೇಮೆಂಟನ್ನು ನೀವು ಇನ್ ಟೈಮಲ್ಲಿ ಮಾಡದೆ ಡಿಲೇ ಮಾಡ್ತಾ ಇರೋದ್ರಿಂದ ಬರೋವಂಥ ಇಂಟ್ರೆಸ್ಟ್ ಬರೋವಂಥ ಸೆಕ್ಷನ್ಸ್ಗಳು, ಅಪ್ಲಿಕಬಲ್ ಸೆಕ್ಷನ್ಸು. ಒಂದು, ನಿಮ್ಗೇನು ಇನ್ಕಮ್, ಈಗ ಬೇರೆ ಸಂದರ್ಭಗಳಲ್ಲೆಲ್ಲ TDSನ್ನು ನಿಮ್ಮ ಎಂಪ್ಲಾಯರೇ ಹಿಡಿತಾರೆ, ಅಂಥ ಸಂದರ್ಭದಲ್ಲಿ ಏನು ಬರೋದಿಲ್ಲ. ಅದರದ್ದೇ ಎಕ್ಸ್ಟ್ರಾ ಇನ್ಕಮನ್ನು ನೀವೇನು IT ಫೈಲಿಂಗಲ್ಲಿ ಫೈಲ್ ಮಾಡೋ ಟೈಮಲ್ಲಿ ಆ್ಯಡ್ ಮಾಡ್ತಾ ಇದ್ದೀರಾ, ಬ್ಯಾಂಕ್ ಇಂಟ್ರೆಸ್ಟ್ ಇರ್ಬೋದು, ಬೇರೆ ಯಾವುದೇ ಒಂದು, ಅದಕ್ಕೆ ಮೊದಲೇ ಇವರು ಅಕ್ಸೆಸ್ ಮಾಡಿಕೊಂಡು ಆ ಅಮೌಂಟನ್ನು ಫೈಲಿಂಗ್ ಮಾಡೋ ಟೈಮಲ್ಲಿ ಟ್ಯಾಕ್ಸ್ ಕಟ್ಟೋದಲ್ಲ, ಮೊದಲೇ ಸ್ವಲ್ಪ ಕಟ್ಟಬೇಕು. ಅಂದರೆ ಅದಕ್ಕೂ ರೀತಿ ರಿವಾತುಗಳಿದೆ. ಟೋಟಲಿ ಎಷ್ಟು ಟ್ಯಾಕ್ಸ್ ಬರುತ್ತೆ, ಅದು ಬ್ಯಾಲೆನ್ಸ್ ಟ್ಯಾಕ್ಸು 10,000 ರೂಪಾಯಿಗಿಂತ ಹೆಚ್ಚಿಗೆ ಇದ್ದರೆ ಮಾತ್ರ ಅಡ್ವಾನ್ಸ್ ಟ್ಯಾಕ್ಸನ್ನು ಕಟ್ಟಬೇಕು, ಕಟ್ಟದೇ ಇದ್ದರೆ ಇಂಟ್ರೆಸ್ಟ್ ಬರುತ್ತೆ. ಬ್ಯಾಲೆನ್ಸ್ ಟ್ಯಾಕ್ಸ್ 10,000 ಒಳಗಡೆ ಇದ್ದಾಗ ನೀವು ಫೈಲಿಂಗ್ ಮಾಡೋ ಟೈಮಲ್ಲೇ ಕಟ್ಬೋದು, ಯಾವುದೇ 234B ಮತ್ತು C ಬರೋದಿಲ್ಲ. ಅದಕ್ಕೂ ಆ ಕಟ್ಟೋ ರೀತಿ ರಿವಾಜು ಬಂದಾಗ 30% ಆಫ್ ದಿ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿಯನ್ನು ಏನು ಬರುತ್ತೆ, ಬ್ಯಾಲೆನ್ಸ್ ಟ್ಯಾಕ್ಸ್ ಲಯಬಿಲಿಟಿಯನ್ನು 15th ಜೂನ್ ಒಳಗಡೆ ಕಟ್ಟಬೇಕಾಗತ್ತೆ. 60%ನ್ನು 15 ಸೆಪ್ಟೆಂಬರ್ ಒಳಗಡೆ ಕಟ್ಟಬೇಕಾಗತ್ತೆ. ಈ ರೀತಿ ಇದೆ. ಇದನ್ನು ಕಟ್ಟದೆ ನೀವು ಫೈಲಿಂಗ್ ಮಾಡೋ ಟೈಮಲ್ಲಿ ಕಟ್ಟೋಕೆ ಹೋದಾಗ ನಿಮಗೆ 234B ಬರುತ್ತೆ. ಅದು 234B ಮತ್ತು C ಏನು ಅಂದರೆ, ಒಂದು ಸೆಕ್ಷನ್ನು ನಿಮಗೆ 31 ಮಾರ್ಚ್ ಒಳಗಡೆ ನೀವು ಏನು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಲಿಲ್ವಲ್ಲ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡುತ್ತೆ. ಇನ್ನೊಂದು, 1 ಏಪ್ರಿಲ್ ಆದಮೇಲೂ ನೀವು ಕಟ್ಟಿಲ್ಲ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ 2nd or 3rd ಸೆಪ್ಟೆಂಬರಲ್ಲಿ ಕೂತಿದ್ದಾಗ 31 ಮಾರ್ಚ್ ಆಗೋವರೆಗೆ ಒಂದು ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ಇನ್ನೊಂದು ಸೆಕ್ಷನ್ನು 1 ಏಪ್ರಿಲ್ನಿಂದ ನೀವು ಫೈಲ್ ಕಟ್ಟೋ ಟೈಮ್ ತನಕ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಆದ್ದರಿಂದ ನಾನು ತುಂಬ ಜನಕ್ಕೆ ನಾನು ಕೊಡೋ ಸಲಹೆ ಏನಂದರೆ, ಅಟ್ಲೀಸ್ಟ್ ನೀವು ಜೂನಲ್ಲಿ ಒಂದು ಸರ್ತಿ ನಂದು ಸಾಲ್ರಿ ಬಿಡಿ, ಅವರು TDS ಕಂಪ್ನಿಯಲ್ಲೇ ಡಿಡಕ್ಟ್ ಮಾಡ್ತಾರೆ. ಸಾಲ್ರಿ ಅಲ್ಲದೆ ನನ್ನ ಬೇರೆ ಏನು ಇನ್ಕಮ್ ಇದೆ, ಎಷ್ಟಿಗೆ ಬರುತ್ತೆ. ಈಗ ಉದಾಹರಣೆ ಬ್ಯಾಂಕಲ್ಲಿ 10% ಡಿಡಕ್ಟ್ ಮಾಡಿರ್ತಾರೆ, ನಾನು 30% ಸ್ಲ್ಯಾಬ್ ಅಂತ ನಾನು ಅಡಿಷನಲ್ ಕಟ್ಟಬೇಕಲ್ಲ. ಸಾಧ್ಯವಾದಷ್ಟು ಅಡ್ವಾನ್ಸ್ ಟ್ಯಾಕ್ಸನ್ನು ಸ್ವಲ್ಪ ಕಟ್ಟಿದ್ರೆ ನೀವು ಈ ಇಂಟ್ರೆಸ್ಟು 234B ಮತ್ತು C ಏನು ಬರುತ್ತೆ ಇದನ್ನು ನೀವು ತಡೆಗಟ್ಟಬೋದು. ಅದೇ ರೀತಿ ಹಿರಿಯ ನಾಗರಿಕರಿಗೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋದಕ್ಕೆ ಒಂದು ವಿನಾಯಿತಿನ ಕೊಟ್ಟಿದ್ದಾರೆ. ಅದರಲ್ಲೂ ಒಂದು ಸ್ವಲ್ಪ ಕಂಡೀಷನ್ಸ್ ಇದೆ. ಹಿರಿಯ ನಾಗರಿಕರಿಗೆ ಅವ್ರಿಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ವೃತ್ತಿ ಮತ್ತು ಅವರ ಒಂದು ವ್ಯವಹಾರದಿಂದ ಯಾವುದೇ ರೀತಿ ಇನ್ಕಮ್ ಇಲ್ಲದೆ ಅವರಿಗೆ ಪೆನ್ಷನ್ ಇರ್ಬೋದು, ಮನೆ ಬಾಡಿಗೆ ಬರ್ಬೋದು, ಬ್ಯಾಂಕ್ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಕ್ಯಾಪಿಟಲ್ ಗೇನ್ ಇರ್ಬೋದು, ಇಷ್ಟು ಮಾತ್ರ ಇದ್ದರೆ ಅವರು ಅಟ್ ದ ಟೈಮ್ ಆಫ್ ಫೈಲಿಂಗ್ ದ ರಿಟರ್ನ್ಸ್ ಏನು ಮಾಡ್ತಾರೆ ಆವಾಗಲೇ ಕಟ್ಬೋದು. ಅವ್ರು ಯಾವುದೇ ರೀತಿ ಈ 234B ಮತ್ತು C ಅಪ್ಲಿಕಬಲ್ ಆಗೋದಿಲ್ಲ, ಅವ್ರು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ಆದರೆ ಇದ್ರ ಜೊತೆಗೆ ಅವ್ರಿಗೆ ಯಾವುದಾದ್ರು ಪ್ರೊಫೆಷನಲ್ ಇನ್ಕಮ್ ಇದ್ದರೆ,
ಬಿಸ್ನೆಸ್ ಇನ್ಕಮ್ ಇದ್ದರೆ ಆವಾಗ ಬರೀ ಪ್ರೊಫೆಷನಲ್ ಇನ್ಕಮ್ಗೆ ಬಿಸ್ನೆಸ್ ಇನ್ಕಮ್ಗೆ ಅಂತ ಫರ್ಗೆಟ್ ಮಾಡೋದಿಲ್ಲ. ಓವರ್ ಆಲ್ ಬ್ಯಾಲೆನ್ಸ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟಕ್ಕೂ ಅವ್ರು ಕಟ್ಟದೇ ಇರೋದಕ್ಕೆ ಅವ್ರಿಗೂ 234B ಮತ್ತು C ಬಂದೇ ಬರುತ್ತೆ. ಇದು ಆದಾಯ ಒಂದು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟದೇ ಇರೋದ್ರ ತೊಂದರೆ, ಕಟ್ಟುವ ಒಂದು ಬೆನಿಫಿಟ್. ಓಕೆ, ನಮ್ಮ ವೀಕ್ಷಕರಿಗೆ ಬಹಳ ಮುಖ್ಯವಾದ ವಿಚಾರಗಳಂತ ನನಗೆ ಅನಿಸ್ತಾ ಇದೆ. ಒಂದು ಪ್ರಾಪರ್ಟಿ ಸೇಲ್ನಲ್ಲಿ ಇರ್ಬೋದು, ಯಾವ ರೀತಿ TDS ಕಟ್ಟಾಗುತ್ತೆ, ಅದು ರಿಫಂಡ್ ಆಗುತ್ತಾ, ಜೊತೆಗೆ ಅಡ್ವಾನ್ಸ್ ಟ್ಯಾಕ್ಸ್ನ ಕಟ್ಟೋದ್ರಿಂದ ಏನು ಉಪಯೋಗ ಆಗುತ್ತೆ, ಕಟ್ಟದೇ ಇದ್ದರೆ ಏನಾಗುತ್ತೆ, ಈ ರೀತಿಯಾಗಿ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಈ ಸಂಚಿಕೆ ಮತ್ತಷ್ಟು ಮುಂದುವರಿಯಲಿದೆ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಎಲ್ಲ IT ರಿಟರ್ನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.